ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. 5 ಮಿನಿಟ್ಸಲ್ಲಿ 5 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಸೊ ಮೊದಲಿಗೆ ಬಂದುಬಿಟ್ಟು ನಾನಿದು ಒಬ್ಬರಿಗೆ ಮಾಡುವಷ್ಟು ಮುದ್ದೆಯಿಂದ ರೆಸಿಪಿ ಹೇಳ್ತಾ ಇದ್ದೀನಿ. ಸೊ ಫಸ್ಟಿಗೆ ಒಂದು ಬೌಲಷ್ಟು ರಾಗಿ ಹಿಟ್ಟು ತೊಗೊಂಡ್ರೆ ಅದಕ್ಕೆ 1.5 ಕಪ್ ಆಗುವಷ್ಟು ಅದೇ ಬೌಲಲ್ಲಿ ನೀರನ್ನು ಹಾಕ್ಕೋಬೇಕು. ಸೊ ಫಸ್ಟಿಗೆ ನೀರನ್ನು ಚೆನ್ನಾಗಿ ಕುದಿಬೇಕು. ಆ ಕುದೀತಾ ಇರೋ ನೀರಕ್ಕೆ ಏನು ಮಾಡಬೇಕು, ಸ್ವಲ್ಪ ಗಂಟಾಗಬಾರ್ದು ಅಂತ 1 ಚಮಚನ ರಾಗಿ ಹಿಟ್ಟು ನೀರಲ್ಲಿ ಇದು ಮಾಡಿಕೊಂಡು ಸ್ವಲ್ಪ ಪೇಸ್ಟ್ ಟೈಪ್ ಮಾಡಿಕೊಂಡು ಅದನ್ನೇನು ಮಾಡಬೇಕು, ಸ್ವಲ್ಪ ಉಪ್ಪು ಹಾಕ್ಕೋಬೇಕು ನೀರಿಗೆ. ನೀರು ಕಾಯ್ದ ನಂತರ ಅದಕ್ಕೆ ಉಪ್ಪು ಸ್ವಲ್ಪ, ಆಮೇಲೆ ಟೇಸ್ಟಿಗೆ ಬೇಕಂತ ಜೀರಿಗೆನೂ ಹಾಕ್ಕೋಬೋದು, ಇಲ್ಲ ಹಾಕೋಲ್ದೇನೂ ಇರ್ಬೋದು. ಆ್ಯಂಡ್ ನೀರಲ್ಲಿ ತುಪ್ಪನೂ ಹಾಕ್ಕೋಬೋದು, ಎಣ್ಣೆನೂ ಹಾಕ್ಕೋಬೋದು. ನಾನು ಎಣ್ಣೆ ಹಾಕೋತಾ ಇದ್ದೀನಿ. ತುಪ್ಪ ತಿನ್ನಲಾರ್ದವರು ಎಣ್ಣೆ ಹಾಕ್ಕೋಬೋದು. ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆಯಲ್ಲ, ಆ ನೀರಿಗೆ ನಾನು ಜೀರಿಗೆ ಹಾಕೋತಾ ಇದ್ದೀನಿ. ನಿಮ್ಗೆ ಇಷ್ಟ ಇದೆ ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ನೂ ಕೂಡ ಮಾಡ್ಕೋಬೋದು. ಆವಾಗಲೇ ಪೇಸ್ಟ್ ಮಾಡಿಟ್ಟಿರುವುದು ರಾಗಿ ಹಿಟ್ಟನ್ನು ಪೇಸ್ಟ್ ಮಾಡಿದ್ನಲ್ವ, ಅದು ಇವಾಗ ನೀರಲ್ಲಿ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಏನು ಮಾಡಬೇಕು, ರಾಗಿ ಹಿಟ್ಟು ತೊಗೊಂಡು ಇವಾಗ ರಾಗಿ ಹಿಟ್ಟು ಹಾಕಿ ಬಿಡಬೇಕು. ಯಾಕಂದರೆ ಗಂಟಾಗೋದಿಲ್ಲ. ಯಾಕಂದರೆ ನಾವು ಆಲ್ರೆಡಿ ಪೇಸ್ಟ್ ಹಾಕಿರೋದ್ರಿಂದ ಇವಾಗ ರಾಗಿ ಹಿಟ್ಟು ಹಾಕೋಣ, ಏನು ಮಿಕ್ಸ್ ಮಾಡಬೇಕಂತೇನಿಲ್ಲ. ಸೊ ಚೆನ್ನಾಗಿ ಕುದಿಯೋವರೆಗೂ ಕುದಿಸ್ತಾ ಇರಬೇಕು. ಆಮೇಲೆ ಅದನ್ನು ಮ್ಯಾಗ ಪ್ಲೇಟ್ನ ಮುಚ್ಚಿಬಿಡಿ. 1-2 ಮಿನಿಟ್ಸ್ ಪ್ಲೇಟ್ನ ಮುಚ್ಚಿಟ್ಬಿಡಿ. ನಂತರ ಏನು ಮಾಡಿ, ಪ್ಲೇಟ್ ಮುಚ್ಚಿ ಆದಮೇಲೆ ಅದನ್ನು 1-2 ಮಿನಿಟ್ಸ್ ಆಗೋಣ ಆವಾಗ ಮಿಕ್ಸ್ ಮಾಡ್ಕೋಬೇಕು. ನಾನು ಕೋಲಲ್ಲೇ ಮಾಡ್ಕೋತಾ ಇದ್ದೀನಿ. ನೀವು ಯಾವುದರಲ್ಲಿ ಬೇಕಾದರೂ ಮಾಡ್ಕೋಬೋದು. ನಿಮ್ಗೆ ಯಾವುದರಲ್ಲಿ ಈಸಿ ಆಗುತ್ತೆ ಅದರಲ್ಲೇ ಮಾಡ್ಕೊಳ್ಳಿ. ಅದನ್ನು ಹಾಗೇ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಂಡಿರಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮುಚ್ಚಿಟ್ಬಿಡಬೇಕು 1-2 ಮಿನಿಟ್ಸ್. ನಂತರ ಏನು ಮಾಡಬೇಕು, 2 ಮಿನಿಟ್ಸ್ ಆದಮೇಲೆ ತೆಗೆದು ನೋಡಿ. ಕೈಗೆ ಹತ್ತಿಲ್ಲ ಅಂದರೆ ಅದು ಬೆಂದಿದೆ ಅಂತ ಅರ್ಥ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ತೊಗೊಂಡು ಕಿಶಿಂದ ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ತುಪ್ಪ ಆದರೂ ಹಚ್ಕೋಬೋದು, ಎಣ್ಣೆ ಆದರೂ ಹಚ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಅದು ಹಚ್ಕೊಳ್ಳಿ. ನಾನು ಎಣ್ಣೆನೇ ಹಚ್ಕೋತಾ ಇದ್ದೀನಿ. ಸೊ ಇವಾಗ ಕಡೆಗೆ ಪ್ಲೇಟಲ್ಲಿ ತೆಗೆದಿಡ್ಬೇಕು. ಅದನ್ನು ಬಿಸಿ ಇರುತ್ತಲೇ ಕಡೆಗೆ ತೆಗಬೇಕು. ಸೊ ಇವಾಗ ಯಾವ ಥರ ಮುದ್ದೆ ಕಟ್ಟೋದಂತ ತೋರಿಸ್ತೀನಿ ನೋಡಿ. ಸೊ ಈ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ತೊಗೊಂಡು ಈ ಥರ ಮುದ್ದೆನ ಕಟ್ಕೋಬೋದು. ತುಂಬ ಈಸಿ ಇದೆ. ಸೊ ಈಸಿ ಮೆಥಡಲ್ಲಿ ಹೇಳಿದ್ದೀನಿ ಅಂತ ಅನ್ಕೋತಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಹೊಸ ರೆಸಿಪಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಈಸಿಯಾದ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ. ಸೊ ಮುದ್ದೆ ಜೊತೆಗೆ ಹೆಸರು ಕಾಳು ಬಸ್ಸಾರು ಮಾಡಿದ್ದೀನಿ. ಅದರ ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಆಗಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.